ಬೆಂಗಳೂರಿಂದ ಒಂದು ಸಣ್ಣ ಬ್ರೇಕ್ ತಗೊಂಡು ನಾವು ಹೊರಟಿದ್ದು ಮೈಸೂರಿಂದ ಪಾಂಡವಪುರ ಕಡೆಗೆ. ಅಲ್ಲಿ ದರ್ಸಗುಪ್ಪೆ ಅನ್ನೋ ಊರಲ್ಲಿ ನಮಗೊಂದು ಸರ್ಪ್ರೈಸ್ ಕಾದಿತ್ತು. ಏನಪ್ಪ ಅದು ಅಂದರೆ ಅದು ಈ ಹೋಟೆಲ್. ಅಪ್ಪು ಸರ್ ಅಭಿಮಾನಿಯಾದಂಥ ನಾನು ಈ ಹೋಟೆಲ್ ಹೆಸರು ನೋಡ್ತಿದ್ದಂಗೆ ಮುಂದೆ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಿಲ್ಲಿಸಲೇಬೇಕಲ್ಲ, ಇಲ್ಲೇ ಮಾಡೋಣ ಅಂತ ನಿಲ್ಲಿಸ್ದೆ. ಈ ಹೋಟೆಲ್ ಸ್ಪೆಷಾಲಿಟಿ ಏನು ಅಂದರೆ ನಮ್ಮ ಅಪ್ಪು ಸರ್ ಗಂಧದ ಕುಡಿ ಫಿಲಿಮ್ ಬಂತಲ್ಲ, ಆ ಥೀಮಲ್ಲಿ ಮಾಡಿದ್ದಾರೆ. ಆಚೆಯಿಂದ ಅಷ್ಟು ನಿಮಗೆ ಗೊತ್ತಾಗಲ್ಲ, ಬಟ್ ಒಳಗಡೆ ಹೋದರೆ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಆ ಥೀಮ್ನ ಇಟ್ಕೊಂಡು. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫುಡ್ ಹೇಗಿರುತ್ತಪ್ಪ ಅಂತ ನನಗೊಂದು ಕ್ವೆಶನ್ ಬಂತು. ಲಕ್ಕಿಲಿ ಫುಡ್ ಕೂಡ ಸೂಪರಾಗಿತ್ತು, ಮತ್ತು ರೇಟು ಅದು ಕೂಡ ಮೀಡಿಯಂ ರೇಂಜಲ್ಲೇ ಇತ್ತು. ಬೊಂಬಾಟ ಆದಂಥ ಬ್ರೇಕ್ಫಾಸ್ಟ್ನ ಮಾಡಿ ಅಲ್ಲಿಂದ ನಾವು ಹೊರಟ್ವಿ. ಸೊ ನಮಗೆ ಲಿಟ್ರಲಿ ಏನು ಫೀಲ್ ಆಯಿತು ಗೊತ್ತಾ? ಅಪ್ಪು ಸರ್ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡಿದ ಫೀಲ್ ಆಯಿತು. ಅಪ್ಪು ಸರ್, ನಿಮ್ಮನ್ನು ಎಲ್ಲರೂ ಯಾವುದೋ ಒಂದು ರೀತಿಲಿ ನೆನೆಸ್ಕೊಳ್ತಾನೆ ಇರ್ತೀವಿ ಸರ್.